ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀಟ್ ಎಕ್ಸಾಮ್ಸ್ ನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಹೌದು ಫ್ರೆಂಡ್ಸ್, ನೀಟ್ ಎಕ್ಸಾಮ್ ನ ರಿಜಿಸ್ಟ್ರೇಷನ್, ನೀಟ್ ಎಕ್ಸಾಮ್ಸ್ ನ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಗೂಗಲ್ ಸರ್ಚ್ ಬಾರ್ ಅಲ್ಲಿ ಹೋಗಿ neet.nta.nic.in ಅಂತ ಕೊಟ್ಟಾಗ ಈ ತರ ವೆಬ್ಸೈಟ್ ಓಪನ್ ಆಗ್ತಾ ಹೋಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಯಾವಾಗಿಂದ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು ಏನು ಅಂತಂದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ನೀಟ್ ಎಕ್ಸಾಮ್ಸ್ ಬಂದ್ಬಿಟ್ಟು ಟೋಟಲ್ 3 hours ಎಕ್ಸಾಮ್ ನಡೀತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಟೋಟಲ್ 13 ಲ್ಯಾಂಗ್ವೇಜಸ್ ಗಳಲ್ಲಿ ಎಕ್ಸಾಮ್ ಬರೀಬಹುದು. ಇದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ನಿಮ್ಗೆ ಗೊತ್ತಿರೋ ಹಾಗೆ JEE ಎಕ್ಸಾಮ್ ಬರೆದಿದ್ರೆ ಗೊತ್ತಿರುತ್ತೆ. ಇದು ಪ್ಯೂರ್ಲಿ CBT ಟೆಸ್ಟ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದರ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ ನೀವು 7 ಫೆಬ್ರವರಿಯಿಂದ 7 ಮಾರ್ಚ್ ಒಳಗಡೆ ಸಬ್ಮಿಟ್ ಮಾಡಬೇಕು. ನೀವು ಯಾವುದೇ ತರಹದ ಪೇಮೆಂಟ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮುಖಾಂತರ ಪೇಮೆಂಟ್ ಮಾಡಬಹುದು. ಅದು ಲಾಸ್ಟ್ ನೀವು ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಬಂದ್ಬಿಟ್ಟು 7 ಮಾರ್ಚ್ ಒಳಗಡೆ ಪೇಮೆಂಟ್ ಮಾಡಬೇಕು. ಯಾವುದೇ ತರಹದ ನೀವು ಸಬ್ಮಿಟ್ ಮಾಡಿದಾಗ ಯಾವುದೇ ತರಹದ ಕರೆಕ್ಷನ್ ಮಾಡ್ಬೇಕಂತಂದ್ರೆ ನೀವು 9 ರಿಂದ 11 ಮಾರ್ಚ್ ಒಳಗಡೆ ಕರೆಕ್ಷನ್ ಮಾಡಬಹುದು. ಇದು ಬಂದ್ಬಿಟ್ಟು ಯಾವ ತರದ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವ ತರದ ಫೀಸ್ ಇದೆ ಅಂತಂದು ಇಲ್ಲಿ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಎಕ್ಸಾಮ್ಸ್ ನ ಬರೆಯೋರು ಇಲ್ಲಿ ನೋಡ್ರಿ, ಜನರಲ್ ಕ್ಯಾಟಗರಿಯವರು 1700 ರೂಪಾಯಿ ಕಟ್ಟಬೇಕಾಗುತ್ತೆ. OBC, EWS, NCL ಕ್ಯಾಟಗರಿಯವರು 1600 ರೂಪಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ SC ST ಥರ್ಡ್ ಜೆಂಡರ್ ಮತ್ತೆ PWD ಕ್ಯಾಂಡಿಡೇಟ್ಸ್ 1000 ರೂಪಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ ಈ ಎಕ್ಸಾಮ್ಸ್ ನ ಪ್ಯೂರ್ಲಿ ಮೆಡಿಕಲ್ ಎಕ್ಸಾಮ್ ಆಗಿರೋದ್ರಿಂದ ಈ ಎಕ್ಸಾಮ್ಸ್ ನ ಅಬ್ರೋಡ್ ಇಂದಾನು ಬರೀತಾರೆ. ಅಬ್ರೋಡ್ ಅಲ್ಲಿ ಫೀಸ್ ಬಂದ್ಬಿಟ್ಟು 9,500 ರೂಪಾಯಿ ಫೀಸ್ ಇದೆ. ಅಬ್ರೋಡ್ ಅಲ್ಲಿ ಯಾರು ಬರೀತಾರಲ್ಲ ಅವರು. ಇದು ನಿಮ್ಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನಿಮ್ಮ ಎಕ್ಸಾಮ್ ಯಾವ ಸಿಟಿಯಲ್ಲಿ ನಡೆಯುತ್ತೆ ಅಂತ ಅನ್ನೋದು ಗೊತ್ತಾಗೋದು ಬಂದ್ಬಿಟ್ಟು 26 ಏಪ್ರಿಲ್ 2025 ಗೊತ್ತಾಗುತ್ತೆ. ನೀವು ಅಡ್ಮಿಟ್ ಕಾರ್ಡ್ ನ 1 ಮೇ ಒಳಗಡೆ ಡೌನ್ಲೋಡ್ ಮಾಡಬಹುದು. ಇಲ್ಲಿ ಎಕ್ಸಾಮಿನೇಷನ್ ಬಂದ್ಬಿಟ್ಟು 4 ಮೇಗೆ ನಡೆಯುತ್ತೆ. ಇದು ಎಕ್ಸಾಮ್ ಬಂದ್ಬಿಟ್ಟು ಸರಿಸುಮಾರು 3 ಗಂಟೆ ನಡೀತಕ್ಕಂಥ ಎಕ್ಸಾಮ್ ಟೈಮಿಂಗ್ ಬಂದ್ಬಿಟ್ಟು 2 ರಿಂದ 5 ಗಂಟೆ ತನಕ ನಡೀತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಯಾವ ಸೆಂಟರ್ ಅಲ್ಲಿ ನಿಮ್ಮ ಎಕ್ಸಾಮ್ ನಡೆಯುತ್ತೆ ಅಂತಂದು ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಆನ್ಸರ್ಸ್, ರೆಕಾರ್ಡೆಡ್ ರೆಸ್ಪಾನ್ಸ್ ಮತ್ತೆ ಆನ್ಸರ್ ಕೀಸ್ ನ ನಿಮ್ಗೆ ವೆಬ್ಸೈಟ್ ಅಲ್ಲಿ ಒಂದ್ ಸ್ವಲ್ಪ ದಿನ ನೀವು ಎಕ್ಸಾಮ್ ಬರೋ ಸ್ವಲ್ಪ ದಿನಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ರಿಸಲ್ಟ್ ಬಂದ್ಬಿಟ್ಟು 14 ಜೂನ್ ಒಳಗಡೆ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಿರಂಗೆ ಪ್ರೀ ಕೋವಿಡ್ ಫಾರ್ಮೆಟ್ ಅಲ್ಲಿ ಏನ್ ನಡೀತಿತ್ತಲ್ಲ ಅದೇ ತರ ನಡೀತಾ ಹೋಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, 45 ಕ್ವಶನ್ಸ್ ಫಿಸಿಕ್ಸ್ ಇಂದ ಬರುತ್ತೆ, 45 ಕ್ವಶನ್ಸ್ ಕೆಮಿಸ್ಟ್ರಿ ಇಂದ ಬರ್ತಾ ಹೋಗುತ್ತೆ, 90 ಕ್ವಶನ್ಸ್ ಬಯಾಲಜಿ ಇಂದ ಬರ್ತಾ ಹೋಗುತ್ತೆ. ಎಕ್ಸಾಮ್ ನ ಡ್ಯೂರೇಷನ್ ಬಂದ್ಬಿಟ್ಟು 3 hours ಇರುತ್ತೆ. ಟೋಟಲ್ ಬಂದ್ಬಿಟ್ಟು 180 ಕಂಪಲ್ಸರಿ ಕ್ವಶನ್ಸ್ ಇರ್ತಾ ಹೋಗುತ್ತೆ. ನೀಟ್ ಎಕ್ಸಾಮ್ಸ್ ನ ಯಾವ ಸಿಟಿಯಲ್ಲಿ ಬರೀಬಹುದು ಅಂತ ಇದು ತೋರಿಸ್ತಾ ಹೋಗುತ್ತೆ. ನೋಡ್ರಿ, ನೀವು ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಿದ್ರೆ, ರೆಸಿಡೆನ್ಸ್ ಯಾವ ಸೆಲೆಕ್ಟ್ ಮಾಡಿದ್ರೆ, ನೀವು ಕ್ವಶನ್ ಪೇಪರ್ ಮೀಡಿಯಂ ನ ಸೆಲೆಕ್ಟ್ ಮಾಡಿದ್ರೆ, ನೋಡ್ರಿ ಯಾವ ಸ್ಟೇಟ್ ಮತ್ತೆ ಸಿಟಿ ಕೋಡ್, ನಿಮ್ಮ ಸಿಟಿ ಕೋಡ್ ನ ಮುಂದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಈ ಸಿಟಿ ಕೋಡ್ ನೇ ಕರೆಕ್ಟ್ ಎಂಟ್ರಿ ಮಾಡಿದ್ರೆ ಅದೇ ಸಿಟಿಯಲ್ಲಿ ಸಿಗುತ್ತೆ ಅಂತ ಇಲ್ಲ. ಡಿಪೆಂಡಿಂಗ್ ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಯಾವ ಸಿಟಿಯಲ್ಲಿ ಅಲಾಟ್ಮೆಂಟ್ ಆಗಿದೆ ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಸಿಟಿಯಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ತೋರಿಸ್ತಾ ಹೋಗುತ್ತೆ. ನೋಡ್ರಿ, ಇಲ್ಲಿ ಯಾವ ಊರಿದೆ ಅಂತಂದು ಎಲ್ಲ ಕರೆಕ್ಟ್ ಆಗಿ ತೋರಿಸ್ತಾ ಹೋಗುತ್ತೆ. ತರದ ಡಾಕ್ಯುಮೆಂಟ್ಸ್ ಗಳನ್ನ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ, ನೀವು ಏನಿಲ್ಲ, ಕ್ಯಾಂಡಿಡೇಟ್ಸ್ ನ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ರೆಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಸಿಗ್ನೇಚರ್ ನ ರೆಡಿ ಇಟ್ಕೊಂಡಿರ್ಬೇಕು. ಮತ್ತೆ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಫಿಂಗರ್ಸ್ ನ ಥಂಬ್ ಇಂಪ್ರೆಷನ್ ನ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು PWD ಕ್ಯಾಂಡಿಡೇಟ್ಸ್ ಇದೆ, PWD ಸರ್ಟಿಫಿಕೇಟ್ ನ ರೆಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಫೋಟೋಗ್ರಾಫ್ ಬಂದ್ಬಿಟ್ಟು ನೋಡ್ರಿ, ಕಲರ್ ಫೋಟೋಗ್ರಾಫ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಫೋಟೋನ, ರೀಸೆಂಟ್ ಆಗಿ ತೆಗೆದಿರ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡ್ರಿ, ಎಲ್ಲಾ ಇಮೇಜಸ್ ಬಂದ್ಬಿಟ್ಟು PDF ಫಾರ್ಮೆಟ್ ಅಲ್ಲಿ ಇರಬೇಕು. JPG ಫಾರ್ಮೆಟ್ ಆದ್ರೂ JPG ಫಾರ್ಮೆಟ್ ಆಗಿರ್ಬೇಕು. ಕ್ಲಿಯರ್ಲಿ ಕಾಣ್ತಕ್ಕಂಥ ಫೋಟೋನ ಇರಬೇಕು, ಕ್ಲಿಯರ್ಲಿ ಕಾಣ್ತಿರ್ಬೇಕು ಸ್ಕ್ಯಾನ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್. ಪಾಸ್ಪೋರ್ಟ್ ಸೈಜ್ ಬಂದ್ಬಿಟ್ಟು ಫೋಟೋಗ್ರಾಫ್ ಬಂದ್ಬಿಟ್ಟು 10 KB to 200 10 KB to 200 KB ತನಕ ಇರಬೇಕು, ಕ್ಲಿಯರ್ ಆಗಿ ಕಾಣ್ತಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ, ಒಂದು ಹೊಸ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಕ್ ಹೇಳಿದರೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ರಿ, 10 KB to ಅದನ್ನು 200 KB ತನಕ ಇರಬೇಕು, ಕ್ಲಿಯರ್ ಆಗಿ ಕಾಣ್ತಿರ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಫಿಂಗರ್ಸ್ ಅಂಡ್ ಥಂಬ್ ಇಂಪ್ರೆಷನ್ಸ್ ನು ಸ್ಕ್ಯಾನ್ ಮಾಡಿ ಅದನ್ನು ಥಂಬ್ ಹೊಡೆದು
ವೈಟ್ ಪೇಪರ್ ಅಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಕೊಟ್ಟು ಅದನ್ನ ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಅದನ್ನು 10 KB to 200 KB ಒಳಗಡೆ ಇರಬೇಕು. ನೀವು ಸಿಗ್ನೇಚರ್ ನ ಸ್ಕ್ಯಾನ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಬಂದ್ಬಿಟ್ಟು 10 KB to 50 KB ಇರಬೇಕು. ನೆಕ್ಸ್ಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಬಂದ್ಬಿಟ್ಟು 50 KB to 300 KB ಇರಬೇಕು. ನೆಕ್ಸ್ಟ್ 10th ಸರ್ಟಿಫಿಕೇಟ್ ಬಂದ್ಬಿಟ್ಟು 50 KB to 300 KB ತನಕ ಇರಬೇಕು. ಪ್ರೆಸೆಂಟ್ ಅಡ್ರೆಸ್ ಅಥವಾ ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು. ಅದು ಬಂದ್ಬಿಟ್ಟು 50 KB to 300 KB ಇರಬೇಕು. NRI ಕ್ಯಾಂಡಿಡೇಟ್ಸ್ ಆದ್ರೆ ಅವರ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು PWD ಕ್ಯಾಂಡಿಡೇಟ್ಸ್ ಇದ್ರೆ ಅವರ UDID ಕಾರ್ಡ್ ನ ಮತ್ತೆ ಅದು ಬಂದ್ಬಿಟ್ಟು 50 KB to 300 KB ಇರಬೇಕು. ಅವರ ಮೆಡಿಕಲ್ ಅವ್ರನ್ನ ಬಂದ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ಇದ್ರೆ ಅದನ್ನ 5 ಡಾಕ್ಟರ್ ಇಂದ ಸೈನ್ ಮಾಡಿರ್ತಕ್ಕಂಥ ಮೆಡಿಕಲ್ ಡಾಕ್ಯುಮೆಂಟ್ ಬಂದ್ಬಿಟ್ಟು 50 KB to 300 KB ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ರಿ ಅದನ್ನು ಅಷ್ಟೇ 2 ಡಾಕ್ಟರ್ ಇಂದ ಸೈನ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ನ ಅದನ್ನು ಬಂದ್ಬಿಟ್ಟು 50 KB to 300 KB ತನಕ ಇರಬೇಕಾಗುತ್ತೆ. PWD ಕ್ಯಾಂಡಿಡೇಟ್ಸ್ ಮಾತ್ರ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೈಬ್ ಯಾರಾದ್ರೂ ನಿಮ್ಮ ಎಕ್ಸಾಮ್ ಬರೀತಿದ್ರೆ, ಸ್ಕ್ರೈಬ್ ಅಂತಂದ್ರೆ ನೀವು ಎಕ್ಸಾಮ್ ಬರೆಯಕ್ ಆಗೋದಿಲ್ಲ, ಅವ್ರು ಬೇರೆ ಕಡೆಯಿಂದ ಬಳಸ್ತೀರ ಅಂತಂದ್ರೆ ಅವರು ಸ್ಕ್ರೈಬ್ ನ ಅಂತೀವಿ. ಫೋಟೋ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಫೋಟೋಗ್ರಾಫ್ ಸೈಜ್ ಅಂತವ್ರ ಫೋಟೋನು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೀವೇನಾದ್ರು PWD ಕ್ಯಾಂಡಿಡೇಟ್ಸ್ ಇದ್ರೆ ನಿಮಗೆ ಬರೆಯಕ್ ಆಗೋದಿಲ್ಲ ಅಂತ ಪಕ್ಷದಲ್ಲಿ ನೀವು ಸ್ಕ್ರೈಬ್ ನ ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅವರ ಬಂದ್ಬಿಟ್ಟು 10 KB to 200 KB ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ಲಿಯರ್ಲಿ ಕಾಣ್ತಕ್ಕಂಥ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಸ್ಕ್ರೈಬ್ ನ ಸಿಗ್ನೇಚರ್ ನು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೈಬ್ ನ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ನು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ನೋಡ್ರಿ ನೀವು ಅವರು ಬರೀತಿದಾರಂತ ಅಂಡರ್ಟೇಕಿಂಗ್ ಸರ್ಟಿಫಿಕೇಟ್ ನು ಅದನ್ನು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದು ಬಂದ್ಬಿಟ್ಟು 50 KB to 300 KB ಇರಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐಡೆಂಟಿಟಿ ಪ್ರೂಫ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದನ್ನು ಬಂದ್ಬಿಟ್ಟು 10 KB to 200 KB ಇರಬೇಕಾಗುತ್ತೆ. ವಿಡಿಯೋದಲ್ಲಿ ನಾನು ಹೇಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೇಕಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದ್ರೂ ಹೊಸದಾಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.